ಐ ಥಿಂಕ್ ವಾಸಂತಿ ಅವರಿಗೆ ಯಾವ ಬೌಂಡ್ರೀಸು ತಡೆಯೋದಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ. ಯಾ ಯು ಆರ್ ರೈಟ್ ಒಂದು ಥರದಲ್ಲಿ. ಯಾಕೆಂದರೆ ಪ್ಯಾಷನ್ ಅನ್ನೋದು ಎಷ್ಟೋ ಸಲ ನಾವು ಅದನ್ನು ಪೋಸ್ಟ್ಪೋನ್ಡ್ ಪ್ಯಾಷನ್ ಮಾಡಿಬಿಡ್ತೀವಿ. ರೈಟ್ ವರ್ಡ್. ಸರಿ, ನಾನು ಎಷ್ಟೋ ಜನ ನನ್ನ ಫ್ರೆಂಡ್ಸ್ ಬಹಳ ಟ್ಯಾಲೆಂಟೆಡ್ ಇರೋರು ಆ ಒಂದು ಜೀವನದ ಜಂಜಾಟ ಅಥವಾ ಆ ರ್ಯಾಟ್ ರೇಸ್ ಅಂತ ಏನಿರುತ್ತೆ ಅದರಲ್ಲಿ ಸಿಕ್ಕಾಕೊಂಡು, ಆ್ಯಂಡ್ ದೇ ಕುಡ್ ಬಿ ಡಿಫ್ರೆಂಟ್ ರೀಸನ್ಸ್. ಅವರಾಗಿ ಚಾಯ್ಸ್ ಆಗಿ ಮಾಡಿರ್ಬೋದು ಅಥವಾ ಅದು ಮಾಡಲೇಬೇಕು ಅನ್ನೋ ಮನೆಯಲ್ಲಿ ಪರಿಸ್ಥಿತಿ ಇರ್ಬೋದು. ಬಟ್ ಏನೇ ಆಗಲಿ ಆ ಒಂದು ಪೋಸ್ಟ್ಪೋನ್ ಆದಾಗ ನಾನು ಬೇಗ ರಿಟೈರ್ ಆಗಿಬಿಡ್ತೀನಿ, ಅದಾದಮೇಲೆ ಮತ್ತೊಮ್ಮೆ ಐ ಆಮ್ ಗೋನ್ ಟು ಗೆಟ್ ಬ್ಯಾಕ್ ಟು ಮೈ ಮ್ಯೂಸಿಕ್ ಆರ್ ಆರ್ಟ್ ಆರ್ ಕ್ರಾಫ್ಟ್. ಬಟ್ ಅದನ್ನು ಇಫ್ ಯು ಕ್ಯಾನ್ ಪ್ಯಾರಲಲಿ ಡೂ ದಟ್ ನಿಮ್ಮ ಬೇರೆ ಕೆಲಸದ ಜೊತೆ ಮಾಡಬಹುದಾ, ಅಥವಾ ವೀಕೆಂಡಲ್ಲಿ ಒಂಚೂರು ಮಾಡ್ಬೋದಾ? ಟೈಮ್ ಅದು ಇಟ್ಸ್ ಡಿಪೆಂಡೆಂಟ್, ಒಬ್ಬೊಬ್ಬರಿಗೆ ಒಂದೊಂದು ಅನುಕೂಲ ಇರ್ಬೋದು. ಬಟ್ ಮಾಡಲಿಲ್ಲ ಅಂದರೆ ಅದು ಅಷ್ಟು ವರ್ಷ ಇರ್ತೀವಿ ಅನ್ನೋದು ಏನು ಗ್ಯಾರಂಟಿ ಅಲ್ವಾ ಭಾವನಾ? ಐ ಮೀನ್, ಹೂ ಆರ್ ವಿ ಟು ಪ್ರೆಡಿಕ್ಟ್? ಅಂಡ್ ಅದು ಆದಾಗ ಅಲ್ಲಿ ಹೋದಾಗ ಇದೇ ಸ್ಫೂರ್ತಿ, ಇದೇ ಶಕ್ತಿ, ಇದೇ ದೇಹ ಎನರ್ಜಿ ಇರುತ್ತೋ ಐ ಡೋಂಟ್ ನೋ. ಬಟ್ ಆ ಪ್ಯಾಷನ್ನ ಜೊತೆಗೆ ಬೆಳೆಸ್ಕೊಂಡು ಹೋದರೆ ಅದೇ ನಿಮಗೆ ಸ್ಫೂರ್ತಿ ಕೊಡ್ತಾ ಇರುತ್ತೆ. ಇಟ್ಸ್ ಲೈಕ್ ಅ ಬ್ಯಾಟ್ರಿ ರೀಚಾರ್ಜ್.